ಧರ್ಮಸ್ಥಳ ಇದು ಅಧರ್ಮ ತಾಂಡವ ಆಡುತ್ತಿದ್ದಾಗ ಕಲಿಯುಗದಲ್ಲಿ ಧರ್ಮದೇವತೆಗಳು ನೆಲೆ ನಿಂತ ಭಕ್ತಿ ಶ್ರದ್ಧಾ ಕೇಂದ್ರ ಎಂಬುವುದು ಜನಜನಿತ. ಲೋಕದ ಅಪಾರ ಆಸ್ತಿಕ ವರ್ಗವನ್ನು ತನ್ನೆಡೆಗೆ ಸೆಳೆದು ಭಕ್ತಿ ಸಂಚಲನವನ್ನು ಉಂಟು ಮಾಡಿದ ಈ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರವೋ ಅಪನಂಬಿಕೆಯೋ ಅಲ್ಲಸಲ್ಲದ ಆರೋಪಗಳು ಇಲ್ಲಿಗೆ ಬಾಧಕವಲ್ಲ. ಏನೆಂದರೂ ಧರ್ಮಕ್ಷೇತ್ರ, ಧಾರ್ಮಿಕ ನಂಬಿಕೆ, ಭಕ್ತರ ಇಷ್ಟಾರ್ಥದ ಸೇವೆಗಳು, ಭಕ್ತ ಸಂಕುಲಕ್ಕೆ ಆ ಕ್ಷೇತ್ರದಿಂದ ಆದಂತಹ ಸಹಸ್ರ ಸಂಖ್ಯೆಯ ಸಹಾಯಗಳಿಂದ ಕ್ಷೇತ್ರದ ಸತ್ಕೀರ್ತಿ ಇತ್ತೀಚಿನ ಬೆಳವಣಿಗೆಯಲ್ಲಿ ಅಳಿಯುತ್ತಿದೆಯೋ ಉಳಿದಿದೆಯೋ ಬನ್ನಿ ಜನಾಭಿಮತ ಏನು ಅಂತ ತಿಳಿಯೋಣ. ನಮ್ಮ ತುಳುನಾಡದ ಇತಿಹಾಸಡು ಧರ್ಮಸ್ಥಳ ಅತ್ಯಂತ ಪ್ರಧಾನವಾದ ಒಂದು ದೇವಸ್ಥಾನ. ಕಾಸರಗೋಡು ಅನ್ಪುಣ ಇಂದು ತುಳುನಾಡದ ಅವಿಭಾಜ್ಯ ಅಂಗ. ನಮ್ಮ ಸಂಸ್ಕಾರ ಸಂಸ್ಕೃತಿ ಸಂಬಂಧ ಪೂರ ತುಳುನಾಡದ ಒಟ್ಟಿಗೆ ಉಳ್ಳ ತಂದೆ ಕೇರಳದ ಒಟ್ಟಿಗೆ ಬಾರಿ ಕಮ್ಮಿ. ಅಪ್ಪ ಅಂಚಿನ ಒಂಜಿ ಈ ಪ್ರದೇಶಡು ತುಳುನಾಡದ ಜನಕ್ಕಳು ಧರ್ಮಸ್ಥಳ ಮಂಜುನಾಥ ಸ್ವಾಮಿಲ್ಲ ಅನ್ನಪ್ಪಂಜೂರಿಲ್ಲ ನಮ್ಮನ ಭಕ್ತಿರೇ ಮುಲ್ಪ ಉಳ್ಳ ಜಾಸ್ತಿ. ಅವು ಮಾತ್ರ ಮುಲ್ಪದ ದಲಿತ ವಿಭಾಗದಾಕ್ಲು ಆಕಳನ್ನ ಮುಡಿಪುನು ಹೊಂಡದು ಕಟ್ಟುನ ಮುಡಿಪುನು ಕೊಂಡದು ಪೋಪುನೆ ಧರ್ಮಸ್ಥಳಕ್ಕೆ ಆತಲ ಫೇಮಸ್ ಆಯ್ನಂಚಿನ ಧರ್ಮಸ್ಥಳ ಕ್ಷೇತ್ರ. ಧರ್ಮಸ್ಥಳದ ಪುದರ್ ದೆಪ್ಪಿರ ಜನಕ್ಕಳು ಪೋಡಿಪೋರು ಎಂಕ್ಲಂಜಿ ಮುಡಿಪ್ಪು ಕಟ್ಟುನಂಜಿ ಕ್ರಮ ಉಂಡು. ಅವು ಪಂಜುರ್ಲಿನ ನೇಮ ಅದು ಬಿರಿನಾಗ ಎಂಕ್ಲ ಮಾತೆಲ್ಲ ಇತ್ತದು ಒಂಜಿ ತರೆ ಸೊರ್ತದ ಒಂಜಿ ಪಣವು ಪೈಸೆ ಬಾಟ್ರೆ ನಾವು ಆತ ಇತ್ತಂದು ಅಲತ್ತು ಅಪ್ಪಾಗ ನಮ್ಮ ಹಿಡ್ದು ಆಪಣಂಚಿನ ಅವು ಕಟ್ಟ್ಯಾರುಂಡು. ಅವು ಒಂಜಿ ವರ್ಷ ಅಂಡ ಒಂಜಿ ವರ್ಷ, ಮೂಜಿ ವರ್ಷಗರ ಅಂಡ ಮೂಜಿ ವರ್ಷಗರ, ಕೆಲವಕ್ಲ 5 ವರ್ಷಗರ ಉಂಟು. ಅಂಡ ಎಂಕ್ಲಿತ್ತ ವರ್ಷಲ ಎಂಕ್ಲ ಕೊಂಡತ್ತ ಪಂಜುರ್ಲಿನ ಆಡೆಗೆ ಧರ್ಮಸ್ಥಳ ಕೊಂಡದು ಎಂಕ್ಲ ಮುಡಿಪು ಧರ್ಮಸ್ಥಳವು ಅಂಕ್ಲ ಮುಗೇರ ಜನಾಂಗದಕ್ಲು ಎಂಕ್ಲೊಂಜಿ ಜನಾಂಗದಕ್ಲು ಮುಡಿಪು ಕಟ್ಟುನೆ ಪಂಜುರ್ಲಿನ ಆನೆಕ್ಕೆ ಕಟ್ಟುನ. ಅಪ್ಪಾಗ ಆಡೆ ಎಂಕ್ಲ ಪೋದು ಅವಳು ಪೂಜೆ ಪುರಸ್ಕಾರ ಅಂಚಿನ ಎಂಕ್ಲ ಹಿಡ್ದು ಆಪುನಂಚಿನ ಈ ಸೇವೆ ವಾ ಸೇವೆ ಎಲ್ಲೆ ಸೇವೆ ಮಲ್ಲ ಸೇವೆ ಇಂಚಿನ ಮಂತದ್ದು ಎಂಕ್ಲ ಬರ್ಪುಣಂಚಿನ ಕಟ್ಟಿತ್ತು. ಅವು ಇತ್ತೆಲ್ಲ ನಡ್ತೊಂದೇ ಉಂಡು. ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿಕೊಂಡು ಹಲವು ಜನ ವಿಕೃತಿಯಲ್ಲಿ ಮೆರೆಯುತ್ತಿದ್ದಾರೆ. ಯಾರೂ ಸಹ ಕ್ಷೇತ್ರದ ಬಗ್ಗೆ ಮಾತಾಡದೆ ಏನೇನೋ ಕಾವಂದರ ಮೇಲೆ ಮತ್ತು ಇತರ ವಿಷಯಗಳ ಮೇಲೆ ಹಿಂದೂ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ಮಾತಾಡ್ತಾ ಚಾನಲ್ಗಳಲ್ಲಿ ಹರಿಬಿಡ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳಲಿಕ್ಕೆ ಸರ್ಕಾರ ಮತ್ತು ಕಾವಂದರು ಹೇಳಿದ ಹಾಗೆ SIT ನಿಯಮಿತಗೊಂಡಿದೆ. ಆ SIT ಅವರು ನ್ಯಾಯಕ್ಕಾಗಿ ಬೇಕಾದಂಥ ಕೆಲಸವನ್ನು ಅವರು ಮಾಡ್ತಿರುವಾಗ ಊರಲ್ಲೆಲ್ಲ ಬೇಡದ ಇಲ್ಲ ಸಲ್ಲದ ಆರೋಪಗಳನ್ನು ಹೇಳಿ ಹರಿಬಿಡುತ್ತಿರುವುದು ನಿಜಕ್ಕೂ ಖೇದಕರ. ಇದರ ಬಗ್ಗೆ ನಾವೆಲ್ಲ ಹಿಂದೂಗಳು ಒಂದಾಗಿ ಈ ಕ್ಯಾಂಪೇನನ್ನು ತಡಿಬೇಕು ಮತ್ತು ನಾವೆಲ್ಲ ಕ್ಷೇತ್ರದ ಮೇಲೆ ವಿಶ್ವಾಸ ಇಟ್ಟು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ನಮ್ಮ ಧರ್ಮಸ್ಥಳವನ್ನು ಕಾಯಬೇಕು ಅಂತ ಎಲ್ಲರಲ್ಲಿಯೂ ವಿನಂತಿಸ್ತಾ ಇದ್ದೇನೆ. ಧರ್ಮಸ್ಥಳ ಎಂಬ ಒಂದು ಪುಣ್ಯಕ್ಷೇತ್ರ ನಾನು ಬಹಳ ಚಿಕ್ಕಂದಿನಿಂದಲೂ, ನಾವೊಂದು ಕೃಷಿ ಕುಟುಂಬದಿಂದ ಬೆಳೆದು ಬಂದವರು. ಆವಾಗ ನನ್ನ ತಂದೆ, ನಾವು ಚಿಕ್ಕಂದಿನಲ್ಲಿ ಇರುವಾಗಲೇ ನಮ್ಮ ತಂದೆ ನಮ್ಮನ್ನು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಭಾಳ ಚಿಕ್ಕ ಪ್ರಾಯದಲ್ಲಿ ನಾವು ಹೋಗ್ತಾಯಿದ್ದೆವು. ವರ್ಷಕ್ಕೊಂದೆರಡು ಬಾರಿ ತಂದೆ ಹೋಗ್ತಾಯಿದ್ರು. ಅಲ್ಲಿಂದ ಒಂದು ತೆಂಗಿನಕಾಯಿ ಅಲ್ಲಿಂದ ಒಂದು ಪ್ರಸಾದ ರೂಪದಲ್ಲಿ ತಂದು ಮನೆಗೆ ಕಟ್ತಾಯಿದ್ರು ಮೊದಲಿಂದಲೂ. ಮತ್ತು ನನ್ನ ತಂದೆಗೆ ಭಾಳ ಒಂದು ಪ್ರೀತಿಯ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ. ಆದ ಕಾರಣ ಭಾಳ ಚಿಕ್ಕಂದಿನಿಂದಲೇ ನಾವು ಧರ್ಮಸ್ಥಳದ ಒಂದು ಯಾತ್ರೆ ಮಾಡ್ತಾ ಇದ್ದವರು. ಅದು ಮಾತ್ರವಲ್ಲ, ಬೆಳೆದಂತೆ ನಾವು ಧರ್ಮಸ್ಥಳದ ಒಂದು ಯಾತ್ರೆಯನ್ನು ನಿರಂತರವಾಗಿ ನಾವು ವರ್ಷಕ್ಕೆ 1 ಬಾರಿ 2 ಬಾರಿ 3 ಬಾರಿ ಹೋಗ್ತಾ ಇದ್ದೆವು. ನನಗೆ ಸಾಧಾರಣ ಒಂದು 20 ವರ್ಷ ಪ್ರಾಯ ಆದ ನಂತರ, ಈಗ ನನಗೆ ಸಾಧಾರಣ 58 ವರ್ಷ ಪ್ರಾಯ, ನಾನು ಧಾರ್ಮಿಕವಾಗಿ ಸಮಾಜದಲ್ಲಿ ತೊಡಗಿಸಿಕೊಂಡ ನಂತರ ಅನೇಕ ಜೀರ್ಣೋದ್ಧಾರ ಬ್ರಹ್ಮಕಲಶಗಳಾಗುವಾಗ ಪ್ರತಿಯೊಂದು 60 ಕ್ಷೇತ್ರಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ದೇವರು ಮಾಡಿಸಿದ್ದಾರೆ ಜೀರ್ಣೋದ್ಧಾರ ಬ್ರಹ್ಮಕಲಶವನ್ನು. ಪ್ರತಿಯೊಂದು ಕ್ಷೇತ್ರದ ವಿಚಾರಕ್ಕೂ ನಾವು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದೆವು. ನಾವು ಮಾತೃ ಸಮಿತಿ ಮತ್ತು ನಾವು ಊರಿನವರೆಲ್ಲ ಹೋಗಿ ಆ ಧರ್ಮಸ್ಥಳದಲ್ಲಿ ಪೂಜ್ಯ ಕಾವಂದರ ಹತ್ರ ನಾವು ಎಲ್ಲ ವಿಷಯವನ್ನು ಭಿನ್ನವಿಸಿಕೊಂಡಾಗ ಪ್ರತಿಯೊಂದು ಅನೇಕ ಹಿಂದುಳಿದ ವರ್ಗದವರ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡುವಂಥ ಯೋಗ ಭಾಗ್ಯವನ್ನು, ಭಜನಾ ಮಂದಿರವನ್ನು ನಿರ್ಮಾಣ ಮಾಡುವಂಥ ಭಾಗ್ಯ ಸಿಕ್ಕಿದಾಗ ಪ್ರತಿಯೊಂದು ಕ್ಷೇತ್ರದ ಎಲ್ಲ ವಿವರಣೆಯನ್ನು ಪೂಜ್ಯರಿಗೆ ನಾವು ಒಪ್ಪಿಸಿದಾಗ ಅದಕ್ಕೆ ಬೇಕಾದಂಥ ಒಂದು ಪ್ರತಿಫಲವನ್ನು ಅವರು ಕೊಡ್ತಾಯಿದ್ರು. ಧರ್ಮಸ್ಥಳದವರದ್ದು ಯಕ್ಷಗಾನವನ್ನು ನಾವು ಸುಮಾರು 48 ವರ್ಷಗಳಿಂದ ಮೇ 8ನೇ ತಾರೀಕಿನಂದೇ ನಾವು
ಆಡ್ತಾ ಇರೋದು ಒಂದು ರೆಕಾರ್ಡು ಬಯಲಾಟ ಚರಿತ್ರೆಯಲ್ಲಿ. ನನ್ನ ತಂದೆಯವರು ಜಾತ್ರೆಗೆ ಪುಸ್ತಕ ಮಾರುವಾಗ ಲಕ್ಷದೀಪಕ್ಕೆ ವರ್ಷ ಮುಂಚೆ ಹೋಗ್ತಾ ಇದ್ದರು. ಹಾಗೂ ಅವರು ನಮಗೆ ಒಳ್ಳೆ ಜಾಗದಲ್ಲಿ ಕೊಟ್ಟು ಮಾರಲಿಕ್ಕೆಲ್ಲ ಮಾಡ್ತಾಯಿದ್ರು. ಮತ್ತು ಧರ್ಮಸ್ಥಳದವರು ನಮ್ಮ ಮಾನ್ಯ ಊರಿಗೆ ತುಂಬ ಅವರ ಸಹಾಯದಿಂದ ಎಷ್ಟೋ ಜನ ಒಳ್ಳೆಯದಾಗಿದ್ದಾರೆ. ಯಾಕಂದರೆ ಇಲ್ಲಿದ್ದ ಹೆಂಗಸರಿಗೆ ತುಂಬ ಅವರಿಂದ ಸಹಾಯ ಆಗಿದೆ. ಅವರು ಮಾಡಿದ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಆಗಲಿ, ನಮ್ಮ ಊರಿನಲ್ಲಿ ಎಷ್ಟೋ ದೇವಸ್ಥಾನಕ್ಕೆ ಅವರು ತುಂಬ ಸಹಾಯ ಮಾಡಿದ್ದಾರೆ. ಹತ್ತಿರದಲ್ಲಿ ತುಂಬ ದೇವಸ್ಥಾನಗಳುಂಟು ಮಾನ್ಯದ ಪರಿಸರದಲ್ಲಿ. ಆಗಿರುವಾಗ ಧರ್ಮಸ್ಥಳದ ಬಗ್ಗೆ ನಾವು ತಿಳಿದು ಮಾತಾಡಿದರೆ ಒಳ್ಳೆಯದು. ಯಾಕಂದರೆ ತಿಳಿಯದೆ ಯಾವುದೇ ಮನುಷ್ಯ ಮಾತಾಡಬಾರ್ದು. ಸುಮಾರು 800 ವರ್ಷಗಳಿಗಿಂತ ಹಿಂದಿನ ಇತಿಹಾಸ ಇರುವಂತಹ ಒಂದು ಪ್ರಸಿದ್ಧವಾದಂತಹ ಕ್ಷೇತ್ರ. ನಾವು ಚಿಕ್ಕದಿರುವಾಗ ಮನೆಯಲ್ಲಿ ಹಿರಿಯರು ಹೇಳ್ತಾ ಇದ್ದರು, ಊಟ ಮಾಡುವಾಗ ಅಲ್ಲಿಯ ಹೆಸರನ್ನು ಹೇಳಬಾರ್ದು ಅಂತ. ಅಷ್ಟು ಕೂಡ ಅದಕ್ಕೆ ಪಾವಿತ್ರ್ಯತೆ ಇರುವಂತಹ ಒಂದು ದೇವಸ್ಥಾನ ಆಗಿತ್ತು. ಅದನ್ನು ಪೂರ್ವ ಭಾಗದ ದೇವಸ್ಥಾನ ಅಂತ ಮಾತ್ರ ಆ ಥರದಲ್ಲಿ ಹೇಳ್ತಿದ್ದೆವು. ಎಲ್ಲ ಕೈ ತೊಳೆದು ಸ್ವಚ್ಛ ಆದ ಮೇಲೆ ಹೇಳ್ತಿದ್ದೆವು ಧರ್ಮಸ್ಥಳ ಕ್ಷೇತ್ರ ಅಂತ. ಅಷ್ಟು ಕೂಡ ಧರ್ಮಸ್ಥಳದ ಬಗ್ಗೆ ನಮಗೆ ಹಿಂದಿನಿಂದಲೂ ಬೆಳೆದು ಬಂದಂತಹ ಒಂದು ಪಾವಿತ್ರ್ಯತೆ ನಮ್ಮೆಲ್ಲರ ಮನಸ್ಸಿನಲ್ಲಿದೆ. ಕ್ಷೇತ್ರದ ಒಂದು ಭವ್ಯವಾದಂತಹ ಒಂದು ರಚನೆ, ಆಮೇಲೆ ಅಣ್ಣಪ್ಪ ದೇವರು, ಆಮೇಲೆ ಅಲ್ಲಿ ಮಾಡಿದಂತಹ ಶ್ರೀ ಗೊಮ್ಮಟೇಶ್ವರ ದೇವರು, ಸುತ್ತಮುತ್ತಲಿನ ಶುಚಿತ್ವ, ಆ ಒಂದು ವ್ಯವಸ್ಥಿತವಾದಂತಹ ರೀತಿ, ಇದೆಲ್ಲ ಜನರನ್ನು ತುಂಬ ಆಕರ್ಷಣೆ ಮಾಡಿದಂತಹ ವಿಷಯಗಳಾಗಿದೆ. ಅಲ್ಲದೆ ನಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಏನಾದರೂ ಕಾಣಿಕೆಯನ್ನು ಹರಕೆಯನ್ನು ಹೇಳಿಕೊಂಡ್ರೆ ಅದು ಸಿದ್ಧಿಸ್ತದೆ ಎಂಬಂತಹ ಒಂದು ನಂಬಿಕೆ ನಮ್ಮಲ್ಲಿ ಬಹಳ ಹಿಂದಿನಿಂದಲೇ ಇತ್ತು. ವರ್ಷಕ್ಕೊಂದು ಬಾರಿ ಧರ್ಮಸ್ಥಳಕ್ಕೆ ಕ್ಷೇತ್ರಕ್ಕೆ ಹೋಗುವುದು ಎಂಬುದಾಗಿತ್ತು ಮೊದಲಿನ ಪರಿಪಾಠ. ಇತ್ತೀಚೆಗೆ ವಾಹನದ ಸೌಕರ್ಯಗಳು, ಸ್ವಂತ ವಾಹನಗಳೆಲ್ಲ ಮನೆಯಲ್ಲಿ ಬಂದ ಮೇಲೆ ಎಲ್ಲರೂ ಅರ್ಧ ದಿವಸದಲ್ಲಿ ಮಾಡಿ ಮುಗಿಸ್ಬೋದಾದು ಅಂತ ಕಾಸರಗೋಡು ಜಿಲ್ಲೆಯಿಂದ ನಾವೆಲ್ಲರೂ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗುವವರಿದ್ದೇವೆ, ಹೋಗ್ತಾ ಬರ್ತಾ ಇದ್ದೇವೆ. ಕ್ಷೇತ್ರದಲ್ಲಿ ನಮ್ಮ ಈಗಿನ ಕಾವಂದರು ಅಂತ ಗೌರವಾನ್ವಿತ ಪೂಜ್ಯರಾದಂತಹ ಕಾವಂದರು ತನ್ನ 20ನೇ ವರ್ಷದಲ್ಲಿಯೇ ಕ್ಷೇತ್ರದ ಒಂದು ಸಂಪೂರ್ಣವಾದಂತಹ ಆಡಳಿತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡವರು. ಕ್ಷೇತ್ರದ ಹೆಸರಿನಲ್ಲಿ ಏನೆಲ್ಲ ಸುಧಾರಣೆಗಳು ಆಗ್ತಾ ಇದೆ ಅಂತ ನಮಗೆ ಚೆನ್ನಾಗಿ ಎಲ್ರಿಗೂ ಗೊತ್ತಿದೆ. ವಿದ್ಯಾಭ್ಯಾಸ ಆಗಿರ್ಬೋದು, ಆರೋಗ್ಯ, ಗ್ರಾಮಾಭಿವೃದ್ಧಿಯಲ್ಲಿ ಎಲ್ಲರೂ ಅವರವರು ಪರ್ಯಾಪ್ತರಾಗುವಂತೆ ಕ್ಷೇತ್ರದ ವತಿಯಿಂದ ಮಾಡಿದಂತಹ ಅತ್ಯದ್ಭುತವಾದಂತಹ ಅಭಿವೃದ್ಧಿ ಕಾರ್ಯಗಳು ಇದೆಲ್ಲ ಕೂಡ ಉಲ್ಲೇಖನೀಯವಾದುದೇ ಆಗಿರ್ತದೆ. ಸಾಧಾರಣದವರು ಕೂಡ ಒಂದು ಮನೆ, ಮಕ್ಕಳಿಗೆ ಮದುವೆ, ವಿದ್ಯಾಭ್ಯಾಸ ಇದೆಲ್ಲದಕ್ಕೂ ಕೂಡ ಕ್ಷೇತ್ರವನ್ನೇ ಅವಲಂಬಿಸಿದ್ದುಕೊಂಡು ಕ್ಷೇತ್ರದ ಗ್ರಾಮಾಭಿವೃದ್ಧಿ ಯೋಜನೆಗಳಿಗೆ ತನ್ನನ್ನು ತೊಡಗಿಸಿಕೊಂಡು ಆ ರೀತಿಯಲ್ಲಿ ಸ್ವಯಂ ಪರ್ಯಾಪ್ತರಾಗಿದ್ದಾರೆ. ಕಾಸರಗೋಡು ಪ್ರದೇಶಕ್ಕೆ ಹೇಳುವುದಿದ್ದರೆ ಜನಜಾಗೃತಿ ವೇದಿಕೆಯ ವತಿಯಿಂದ ಸುಮಾರು 10-15ಕ್ಕಿಂತಲೂ ಹೆಚ್ಚು ಮಧ್ಯವರ್ಜನ ಶಿಬಿರಗಳನ್ನು ನಡೆಸಿ ಕಾಸರಗೋಡಿನ ಸಾಮಾನ್ಯವಾಗಿ ಒಂದು ಕನಿಷ್ಠ ಅಂತೇಳಿರೋ ಒಂದು 7-8 ಮಂದಿಯನ್ನು ಕುಡಿತದಿಂದ ಪಾರು ಮಾಡಿದಂತಹ ಒಂದು ಇದಿದ್ದರೆ ಅದು ಧರ್ಮಸ್ಥಳ ಕ್ಷೇತ್ರಕ್ಕೆ ಸಲ್ಲಬೇಕು. ಅಲ್ಲದೆ ಧರ್ಮಸ್ಥಳ ಕ್ಷೇತ್ರದಿಂದ ನಮ್ಮ ಇಲ್ಲಿಯ ಕಾಸರಗೋಡು ಜಿಲ್ಲೆಯಲ್ಲಿ ಅನೇಕ ದೇವಸ್ಥಾನಗಳು, 1-2 ದೇವಸ್ಥಾನಗಳು ಜೀರ್ಣೋದ್ಧಾರಕ್ಕೆ ಹೋದಾಗ ಅವರು ಬರಿಗೈಯಲ್ಲಿ ಕಳಿಸಿದ್ದಿಲ್ಲ. 5 ಲಕ್ಷದಿಂದ 10 ಲಕ್ಷದವರೆಗೆ ಒಂದೊಂದು ದೇವಸ್ಥಾನಕ್ಕೂ ಅವರು ಕೊಟ್ಟು ಅವರು ಸಹಕರಿಸಿದ್ದಾರೆ. ಇದು ಒಂದು ನಮ್ಮ ಹಿಂದೂ ಧರ್ಮಕ್ಕೆ ಅವರು ಮಾಡ್ತಿರುವಂತಹ ಒಂದು ദൊഡ്ഡ ಕೊಡುಗೆ ಅಂತ ಹೇಳ್ಬೋದು. എൻ്റെ ചെറുപ്പം തൊട്ട് അറിയപ്പെടുന്ന എന്ന് പറഞ്ഞാൽ ഒരു സത്യമുള്ള സ്ഥലം, അതുപോലെ തന്നെ മഞ്ജുനാഥൻ്റെ ദേവൻ്റെ ഒരു ശരിയായ ശക്തിയോടെ കൂടെ നിൽക്കുന്നതും അണ്ണപ്പസ്വാമിയാണ്. അണ്ണപ്പസ്വാമിയും അതുപോലെ തന്നെ ഗോമട്ടേശ്വരനും ഇതെല്ലാം കാണുവാൻ ഒരുപാട് ആഗ്രഹിച്ചിട്ട് വരുന്നൊരു സ്ഥലം. പിന്നെ ഒരുപാട് കഷ്ടങ്ങൾ പ്രശ്നങ്ങളുണ്ടെങ്കിൽ അതിനെയും പരിഹരിക്കുന്ന ഒരു പുണ്യസ്ഥലമായിട്ടാണ് നമുക്കറിയപ്പെടുന്നത്. അതുപോലെ തന്നെ അടുത്ത പേര് പോലും ഒരു കാലഘട്ടത്തിലെല്ലാം അടുത്ത പേര് പറയാൻ തന്നെ എല്ലാവരും ഭയന്നുകൊണ്ടുണ്ടായിരുന്നു. പറഞ്ഞാൽ വേറൊന്നുമല്ല, സത്യത്തിൻ്റെ സ്ഥലമായതുകൊണ്ട് അത്രയ്ക്കും പറഞ്ഞ വാക്കുകൾ അതുപോലെ ഫലിച്ചുകൊണ്ടുണ്ടായ ഒരു കാലഘട്ടം ഉണ്ടായിരുന്നു. ആ കാലഘട്ടത്തിൽ എന്ന് പറഞ്ഞാൽ ഇപ്പോൾ കാസർഗോഡ് ജില്ലയെന്ന് പറയുകയാണെങ്കിൽ ഒന്ന് തെക്കേ ക്ഷേത്രം എന്ന് പറഞ്ഞിട്ട് അറിയപ്പെടുന്ന നാൽവർ ക്ഷേത്രം ഉണ്ട്. അതുപോലെ തന്നെ വടക്കേ ക്ഷേത്രം എന്ന് പറഞ്ഞിട്ട് അറിയപ്പെടുന്ന ഒരു പുണ്യസ്ഥലമാണ് ധർമ്മസ്ഥലം. അപ്പോൾ ആ ധർമ്മസ്ഥലം, ആ സത്യധർമ്മം നല്ല രീതിക്ക് ഇനിയും നിലനിന്ന് പോകണമെന്ന് ഞാൻ ഏറ്റവും കൂടുതൽ ആഗ്രഹിക്കുന്നു. കാരണം വെച്ചാൽ സത്യം എപ്പോഴും നശിക്കാതിരിക്കട്ടെ. ആ മഞ്ജുനാഥ സ്വാമി
എല്ലാവരെയും രക്ഷിക്കട്ടെ എന്ന് പ്രാർത്ഥിക്കുന്നു. ಈ ಪ್ರದೇಶದಲ್ಲಿ ಅದೆಷ್ಟೋ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಪೂಜ್ಯ ಕಾವಂದರು ನೆರವಾಗ್ತಾ ಇದ್ದಾರೆ. ಅಶಕ್ತರಿಗೆ ಧನ ಸಹಾಯವನ್ನು ನೀಡ್ತಾ ಇದ್ದಾರೆ. ಮನೆ ಇಲ್ಲದವರಿಗೆ ಮನೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ದೇವಸ್ಥಾನ ಯಕ್ಷಗಾನ ಸಂಘದ ಕೆಲವು ಕಟ್ಟಡ ಆಗಬೇಕಿದ್ರೂ ಕೂಡ ಅಲ್ಲಿಂದ ಧನ ಸಹಾಯ ನಮಗೆ ಬಂದಿದೆ. ನನ್ನ ಅಭಿಪ್ರಾಯವನ್ನು ಹೇಳಬೇಕಿದ್ರೆ, ನಾನು ಕಿದೂರು ಕ್ಷೇತ್ರದ ಬಗ್ಗೆ ಕೂಡ ನಾನು ಪೂಜ್ಯ ಕಾವಂದರಲ್ಲಿ ಹೋಗಿದ್ದೇನೆ. ಅದೇ ರೀತಿ ನಮ್ಮೊಂದು ಶಿವಸೇವಾ ವೃಂದ ಕ್ಲಬ್ ಸಂಘ ಒಂದು ಸಣ್ಣ ಕ್ಲಬ್ ಇದೆ. ಅದು ಎಷ್ಟೋ ಸಮಯದಿಂದ ನಾವು ಅದು ಬೇರೆ ಕಡೆ ಕಟ್ಟಡ ಇಲ್ಲದೆ ಕಾರ್ಯನಿರ್ವಹಿಸ್ತಾ ಇತ್ತು. ಆದರೆ ಅಲ್ಲಿಂದ ಧರ್ಮಸ್ಥಳದಿಂದ ನಮಗೆ ಕಿಂಚಿತ್ ಧನ ಸಹಾಯ ನಾನು ಕೇಳಿದ ತಕ್ಷಣ SKV ಶರ್ಮಾ ಅಂತೇಳಿ ಆ ಸಂದರ್ಭದಲ್ಲಿ ಸಮನ್ವಯಾಧಿಕಾರಿಯಾಗಿದ್ದರು ಆ ಸಮುದಾಯದಲ್ಲಿ. ಅವರು ನನಗೆ 15,000 ರೂಪಾಯಿ ಆ ಸಮಯದಲ್ಲಿ ಕೊಟ್ಟಂತಹ ಹಣ ಅದು ನಮ್ಮ ಕಟ್ಟಡವೇ ಉದ್ಘಾಟನೆ ಆಗುವಾಗೆ ಮಾಡಿದೆ. ಅದು ಕ್ಷೇತ್ರದ ಒಂದು ಪ್ರಸಾದ. ಅದೇ ರೀತಿ ಈ ಪ್ರದೇಶದಲ್ಲಿ ಅದೆಷ್ಟೋ ಮಂದಿರಕ್ಕಾಗಿರ್ಬೋದು, ದೇವಸ್ಥಾನಕ್ಕಾಗಿರ್ಬೋದು, ಸಂಘ ಸಂಸ್ಥೆಗಳಿಗೂ ಅದೆಷ್ಟೋ ಅದೇ ರೀತಿ ಆಸಕ್ತರಿಗೂ ಕೂಡ ಒಳ್ಳೆ ರೀತಿಯ ಹಣವು ಆ ಪ್ರದೇಶದಿಂದ ನಮಗೆ ಸಿಕ್ಕಿದೆ. ಅದು ನಮಗೆ ಒಂದು ಸರ್ಕಾರ ಮಾಡದಂಥ ಒಳ್ಳೆ ಕೆಲಸವನ್ನು ಪೂಜ್ಯ ಕಾವಂದರು ಮಾಡ್ತಾ ಇದ್ದಾರೆ. ಈ ತುಳುನಾಡಿಗೆ ಸಂಬಂಧಿಸಿದಂತಹ ಎಲ್ಲ ಭಕ್ತಜನ ಬಂಧುಗಳಿಗೆ ಎಲ್ಲ ನ್ಯಾಯ ತೀರ್ಮಾನಗಳನ್ನು ಕೊಡುವಂತಹ ಸತ್ಯ ಧರ್ಮದ ಕ್ಷೇತ್ರ. ಧರ್ಮಕ್ಷೇತ್ರ ಅಂತ ಹೇಳುವುದಕ್ಕಿಂತಲೂ ಹೆಚ್ಚಾಗಿ ಸತ್ಯ ಧರ್ಮದ ಕ್ಷೇತ್ರ. ಏನಾದರೂ ಮಾತು ತಪ್ಪಿದರೆ ಆ ತಪ್ಪನ್ನು ಬಿಟ್ಟು ಕೊಡುವ ಮಂಜುನಾಥ ಅಲ್ಲ, ಮಾತು ಬಿಡ ಮಂಜುನಾಥ ಎನ್ನುವಂತಹ ಒಂದು ದೃಢ ಸಂಕಲ್ಪ ಈ ಊರಿನ ಜನತೆಗಿದೆ. ಹಾಗಾಗಿ ಮಂಜುನಾಥ ಸ್ವಾಮಿಯ ಹೆಸರನ್ನೇ ಎತ್ತಿಕೊಂಡು ಯಾವುದೇ ರೀತಿಯ ತಪ್ಪು ಕೆಲಸಗಳನ್ನು ಮಾಡುವವರು ತುಳುನಾಡಿನಲ್ಲಿಲ್ಲ. ಮಾಡಿದರೆ ಅವ ಮಂಜುನಾಥನ ಶಕ್ತಿಯ ಮುಂಭಾಗದಲ್ಲಿ ಶರಣಾಗಬೇಕಾಗ್ತದೆ. ಅದೇ ರೀತಿಯಲ್ಲಿ ಅಲ್ಲಿ ಉಪದೇವತೆಗಳಾದಂಥ ಅಣ್ಣಪ್ಪ ಸ್ವಾಮಿ ಇರ್ಬೋದು, ಮತ್ತಿತರ ದೇವತೆಗಳು ಎಲ್ಲವೂ ಕ್ಷೇತ್ರಕ್ಕೆ ಸಂಬಂಧಿಸಿಕೊಂಡು ಮಂಜುನಾಥ ಸ್ವಾಮಿಯ ಈಗಿನ ಲೌಕಿಕ ಭಾಷೆಯಲ್ಲಿ ಮಾತನಾಡುವುದಿದ್ದರೆ ಮಂಜುನಾಥ ಸ್ವಾಮಿಯ ನೇತೃತ್ವದಲ್ಲಿ ಆ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬರ್ತವೆ. ಅದು ಮುಂದಕ್ಕೂ ಬರಲಿಕ್ಕೆ ಸಾಧ್ಯತೆ ಇದೆ. ಇದುವರೆಗೆ ಬಂದಿದೆ. ನಾನು ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಬ್ಬ ಭಕ್ತ, ಅಲ್ಲಿಗೆ ಹರಕೆಯನ್ನು ಸಂದಾಯ ಮಾಡಿದಂತಹ ಭಕ್ತ, ಅಲ್ಲಿಗೆ ಹರಕೆಗಳನ್ನು ಇನ್ನು ಉಳಿದವರಲ್ಲಿ ಸಂದಾಯ ಮಾಡಬೇಡಿ ಎಂದು ಯಾವತ್ತಿಗೂ ಹೇಳದಂತಹ ಭಕ್ತ. ಅಲ್ಲಿನ ಭಕ್ತಿಗೆ ಅದು ಪರಮ ಪಾವನವಾದಂತಹ ಭಕ್ತಿ. ಆದರೆ ಏನೋ ದುರಾದೃಷ್ಟಕರ ಅಂತ ಹೇಳ್ಬೋದು, ಇತ್ತೀಚೆಗಿನ ಕೆಲವೊಂದು ಘಟನೆಗಳು ಅಲ್ಲಿನ ಪವಿತ್ರತೆಯನ್ನು ಕೆಡಿಸುವಂತಹ ಕೆಲಸಗಳನ್ನು ಮಾಡ್ತಾ ಇವೆ. ಆದರೆ ಆ ಕ್ಷೇತ್ರದ ದೈವಿಕ ಶಕ್ತಿಗಳಿಗೆ ಸಂಬಂಧಿಸಿಯಾಗಲಿ ಕ್ಷೇತ್ರಕ್ಕೆ ಸಂಬಂಧಿಸಿಯಾಗಲಿ ಯಾವುದೇ ಕುಂದುಕೊರತೆಗಳಿಲ್ಲ. ಆ ಕ್ಷೇತ್ರದ ಶಕ್ತಿಗಳನ್ನು ಆಧರಿಸಿಕೊಂಡು ಕೆಲವೊಂದು ವ್ಯಕ್ತಿಗಳು ಮಾಡುತ್ತಿರುವಂಥ ವ್ಯವಹಾರಗಳಿಂದ ಅಲ್ಲಿಗೆ ಕುಂದುಕೊರತೆಗಳು ಬರ್ತವೆ. ಈಗಲೂ ನಾನು ನಂಬುವಂತಹದ್ದು ಈ ಎಲ್ಲ ಘಟನೆಗಳ ಆಧರಿಸಿಕೊಂಡು ತಪ್ಪು ಮಾಡಿದವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವಂತಹ ಸಾಮರ್ಥ್ಯ ಇರುವಂತಹ ಶಕ್ತಿಗಳು ಆ ಧರ್ಮಸ್ಥಳದಲ್ಲಿ ನೆಲೆಸಿರುವಂಥದ್ದು. ಒಂದಲ್ಲ ಒಂದು ದಿನ, ಇಂದಲ್ಲ ನಾಳೆ ತಪ್ಪು ಮಾಡಿದವ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ. ಯಾರು ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳುವುದಿಲ್ಲ, ಯಾರು ತಪ್ಪು ಮಾಡಿಸಿದ್ದಾರೆ ಅಂತಲೂ ಹೇಳುವುದಿಲ್ಲ. ತಪ್ಪು ಮಾಡಿದವ ಆ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅನುಭವಿಸುವಂತೆ ಆದಲ್ಲಿ ಮಂಜುನಾಥನ ಶಕ್ತಿ ಮತ್ತು ಮಂಜುನಾಥನ ಆ ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರ್ಯತೆ ಎಂದೆಂದಿಗೂ ಈ ಸೂರ್ಯಚಂದ್ರರಿರುವಲ್ಲಿವರೆಗೆ ಉಳಿಯುವುದಕ್ಕೆ ಸಾಧ್ಯ ಎನ್ನುವಂತಹ ನನ್ನ ದೃಢವಾದ ಸಂಕಲ್ಪ. ಇತ್ತೀಚೆಗೆ ಕೆಲವು ದಿವಸಗಳಿಂದ ಸುದ್ದಿಯಾಗಿರುವಂತಹ ವಿಷಯ ಧರ್ಮಸ್ಥಳದ ಹಿಂದೂ ಕ್ಷೇತ್ರದ ಮೇಲೆ ಆಗುತ್ತಿರುವಂತಹ ಜಾಗತಿಕ ಮಟ್ಟದ ಒಂದು ಷಡ್ಯಂತ್ರ. ಇದರ ಭಾಗವಾಗಿ ಕಾಸರಗೋಡಿಗೆ ಪ್ರತ್ಯೇಕವಾಗಿ ನಾವು ಕಾಸರಗೋಡಿನ ವಿಷಯವನ್ನು ತೆಗೆದಾಗ ಕಾಸರಗೋಡಿಗೆ ಧರ್ಮಸ್ಥಳದಿಂದ ಸಿಕ್ಕಿದಂತಹ ಹಲವಾರು ಬೆನಿಫಿಟ್ಗಳಿದೆ. ಈಗಾಗಲೇ ಸುಮಾರು ಎಷ್ಟೋ ವರ್ಷಗಳಿಂದ, ಎಷ್ಟೋ ದಶಕಗಳಿಂದ, ಈಗ ನಾನೊಂದು ಕ್ಷೇತ್ರದ ಒಂದು ಜೀರ್ಣೋದ್ಧಾರ ಪ್ರಧಾನ ಕಾರ್ಯದರ್ಶಿಯಾಗಿದ್ದುಕೊಂಡು ಹೇಳುವಾಗ ನಮ್ಮ ಕ್ಷೇತ್ರಕ್ಕೆ ಕೂಡ ಧರ್ಮಸ್ಥಳದಿಂದ ಸುಮಾರು ಲಕ್ಷ ರೂಪಾಯಿಗಳ ಸಹಾಯಧನ ಜೀರ್ಣೋದ್ಧಾರಕ್ಕೆ ಸಿಕ್ಕಿರುತ್ತದೆ. ಆ ಕ್ಷೇತ್ರ ಸುಮಾರು 32 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಆಗುವಾಗಲೂ ಕೂಡ ಈ ಧರ್ಮಸ್ಥಳ ಕ್ಷೇತ್ರದಿಂದ ಸಹಾಯಧನ ಲಭಿಸಿರುತ್ತದೆ. ಧರ್ಮಸ್ಥಳ ಕ್ಷೇತ್ರವನ್ನು ಸಂಬಂಧಪಟ್ಟು ನಾವು ಮಾತಾಡ್ತಿದ್ದರೆ ಧಾರ್ಮಿಕ, ಶೈಕ್ಷಣಿಕ, ಆರೋಗ್ಯ ಮೇಘಲ, ಅದೇ ರೀತಿ ಕಲೆಯಲ್ಲಿ ಕೂಡ ಧರ್ಮಸ್ಥಳದ ಕೊಡುಗೆ ಅಪಾರವಿದೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಸುಮಾರು ನಮ್ಮ ಮಾನ್ಯದಲ್ಲಿ ಕಳೆದ 49 ವರ್ಷಗಳಿಂದ ಕಲೆ ಯಕ್ಷಗಾನ ಮೇ 8ನೇ ತಾರೀಕಿಗೆ ನಡೀತಾ ಬಂದಿದೆ. ಅಲ್ಲದೆ ಈಗಾಗಲೇ ಕ್ಷೇತ್ರಗಳಲ್ಲಿ ಈಗ ಆದಷ್ಟು ಧಾರ್ಮಿಕ ಚಟುವಟಿಕೆಗಳು, ಅಲ್ಲದೆ ಈಗ ನಾವು ಮಾತಾಡ್ತಿದ್ರೆ ಕಳೆದ 12 ವರ್ಷಗಳಿಂದ
ಗ್ರಾಮಾಭಿವೃದ್ಧಿ ಯೋಜನೆ ಕಾಸರಗೋಡಿಗೆ ಕೂಡ ಎಂಟ್ರಾಗಿದೆ. ಎಷ್ಟೋ ಬಡ ಜನತೆ ಸ್ವಾವಲಂಬನೆ ಬದುಕುಗಳನ್ನು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಕಟ್ಟಿಕೊಂಡಿದ್ದಾರೆ. ನಾವು ಈ ಕಾನೂನಿಗೆ ಎಲ್ಲರೂ ನಾವು ರೆಸ್ಪೆಕ್ಟ್ ಕೊಡುವಂಥವರು. ಆದ್ದರಿಂದ ಕಾನೂನಾತ್ಮಕವಾಗಿ ಹೋಗಲಿ, ನಾವು ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡದೆ ನಾವೆಲ್ಲ ಒಂದಾಗಿ ನಿಂತು ಹಿಂದೂ ಧಾರ್ಮಿಕ ಕ್ಷೇತ್ರದ ಸಂರಕ್ಷಣೆಗೋಸ್ಕರ ನಾವು ಪಣ ತೊಡುವಂಥ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ಬರುವ ರೀತಿಯಲ್ಲಿ ನಮ್ಮ ಕೇರಳ, ಕರ್ನಾಟಕ, ಇಡೀ ಸ್ಟೇಟ್ನಲ್ಲಿ ಅಲ್ಲದೆ ಇಡೀ ಪ್ರಪಂಚದಲ್ಲಿ ಕೂಡ ಇವತ್ತು ಧರ್ಮಸ್ಥಳ ಅತಿ ಪಾವಿತ್ರ್ಯತೆಯುಳ್ಳಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇತರ ಸಮುದಾಯದವರಿಗೆ ಅಂದರೆ ಇತರ ಮತಗಳವರಿಗೆ ಯಾವುದೇ ರೀತಿಯ ಹಸ್ತಕ್ಷೇಪ ನಡೆಸಲಿಕ್ಕಾಗುವುದಿಲ್ಲ. ಅದಕ್ಕೆ ಈ ರೀತಿಯಾಗಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದಾರೆ. ಇನ್ನು ಮುಂದೆ ಇದೇ ರೀತಿ ಹಲವಾರು ದೇವಸ್ಥಾನಗಳು ಕೂಡ ಟಾರ್ಗೆಟ್ ಮಾಡುವಂಥ ಪರಿಸ್ಥಿತಿ ಬರಬಹುದು. ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಹಲವಾರು ದೇವಸ್ಥಾನಗಳು ಧರ್ಮಸ್ಥಳ ಕ್ಷೇತ್ರದಿಂದ ಅನುದಾನವನ್ನು ಪಡೆದು ಅಥವಾ ಅವರ ಪ್ರಸಾದವನ್ನು ಪಡೆದಂಥ ಹಲವಾರು ಕ್ಷೇತ್ರಗಳು ಇಲ್ಲಿವೆ. ಈ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಅಥವಾ ಭಕ್ತರು ಈಗ ಒಂದುಗೂಡುವಂಥ ಸಮಯ ಕೂಡ ಹೌದು. ಎಲ್ಲರೂ ಒಂದುಗೂಡಿ ಈ ಅಪಪ್ರಚಾರಕ್ಕೆ ನಾವೊಂದು ಸರಿಯಾದ ರೀತಿಯಲ್ಲಿ ಉತ್ತರಿಸಬೇಕಾದಂತಹ ಸಂದರ್ಭ ಈಗ ಬಂದಿದೆ. ಎಲ್ಲಿಯಾದರೂ ಒಂದು ಧರ್ಮದ ಒಂದು ಸಂಕೇತ ಅಂತ ಇದ್ದರೆ ಅದು ಧರ್ಮಸ್ಥಳ ಆಗಿರ್ತದೆ. ಆದ್ದರಿಂದ ಧರ್ಮಸ್ಥಳದಿಂದ ಅದು ಕಾಸರಗೋಡು ಜಿಲ್ಲೆಗೆ ಅದು ಪಾದಾರ್ಪಣೆ ಮಾಡಿ ಈಗ 10-15 ವರ್ಷಗಳಾಯಿತು. ಅದರ ನಂತರ ಇಲ್ಲಿಯ ಜನಜೀವನ ಒಂದು ರೀತಿಯಲ್ಲಿ ಒಳ್ಳೆಯ ಸ್ಥಿತಿವಂತವಾಗಿದೆ. ಅದು ಮಾತ್ರವಲ್ಲ, ಎಲ್ಲ ಭಜನಾ ಮಂದಿರಗಳಾಗಲಿ ಕ್ಷೇತ್ರಗಳಾಗಲಿ ಎಲ್ಲ ಉದ್ಧಾರ ಆಗಬೇಕಿದ್ರೆ ಧರ್ಮಸ್ಥಳದ ಒಂದು ಕೊಡುಗೆ ಇದ್ದೇ ಇದೆ. ಕ್ಷೇತ್ರದ ಧರ್ಮಾಧಿಕಾರಿಗಳು ಇಲ್ಲಿ ಬ್ರಹ್ಮಕಲಶದ ಸಮಯದಲ್ಲಿ ಗೋಸರಕ್ಕೆ ಎಲ್ಲ ಬಂದಿದ್ದರಾಯಿತು. ಒಳ್ಳೆಯ ರೀತಿಯಲ್ಲಿ ಕೊಟ್ಟದ್ದು. ಅವರ ತುಳು ಒಂದು ವಿಶ್ವ ಸಮ್ಮೇಳನ ನಡೆಯಿತು ಉಜಿರೆಯಲ್ಲಿ. ಅದೇ ರೀತಿ ಇಲ್ಲಿ ಕೃಷಿಕರ ಒಂದು ಮುಜಂಗನವಳಿ ನಡೆಯಿತು. ಅದೇ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಹೊಂದಾಣಿಕೆ ಮಾಡಿದಂಥ ವ್ಯಕ್ತಿ. ಅಪಪ್ರಚಾರ ಮಾಡುವುದಕ್ಕೆ ಯಾರು ಕೆಲಸ ಮಾಡ್ತಾರೋ ಅವರ ಮೇಲೆ ಅಪಪ್ರಚಾರ ಬರುವಂಥ ಸಂಗತಿ ಇವತ್ತಿನದಾಗಿರ್ತದೆ. ಯಾರಾದರೂ ಒಬ್ಬರು ಇವರಿಗೆ ಸಾಕು, ಅದನ್ನು ಹೌದಲ್ವೋ ಎಂಬ ವಿಮರ್ಶೆ ಮಾಡದೆ ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಬಂಧುಗಳನ್ನು ತಿಳ್ಕೊಳ್ಬೇಕು. ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಅದು ಕಾಲೇಜುಗಳಾಗಿರಲಿ ಅಥವಾ ಇದು ಸೇವಾ ಸಹಕಾರಿ ಸಂಘಗಳಾಗಿರಲಿ ಎಲ್ಲ ವಿಚಾರಗಳಲ್ಲಿ ಕೂಡ ಧರ್ಮಸ್ಥಳದ ಕೊಡುಗೆ ಅಪಾರವಾಗಿರುತ್ತದೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಈಗಾಗಲೇ ಹಲವು ಹೋರಾಟಗಳು ನಕಲಿ ಸಂಘಟನೆ ಆಗೋದು. ಯಾಕೆ ಹೇಳಿದರೆ ನಮ್ಮ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಒಂದು ನಿಗೂಢವಾಗಿ ಸಂಘಟಿತವಾಗಿ ಕಾರ್ಯಾಚರಿಸುವ ಒಂದು ದುಷ್ಟಶಕ್ತಿಗಳು, ಅದು ಕೇವಲ ಹಿಂದೂ ಧರ್ಮದ ವಿರುದ್ಧ. ಇದು ಹಿಂದೂಗಳ ಒಗ್ಗಟ್ಟನ್ನು ಮುರಿಯುವುದು ಹಾಗೂ ನಮ್ಮ ನಂಬಿಕೆಗೆ ಅಪಚಾರ ಎಸಗುವ ಕೆಲಸ ಈಗ ನಡೀತಾ ಇದೆ. ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಹೇಗಾದರೂ ನಿರ್ನಾಮ ಮಾಡೋ ಉದ್ದೇಶ. ಮೊದಲು ಗಜನಿ ಕಾಲದಿಂದಲೇ ನಮ್ಮ ದೇಶದಲ್ಲಿ ಬಂದು ಆಕ್ರಮಣ ಮಾಡಿ ನಮ್ಮ ಹಲವು ಸಂಪತ್ತಾಗಲಿ ನಮ್ಮ ಹಲವು ವಿಶ್ವವಿದ್ಯಾನಿಲಯಗಳನ್ನು ನಾಶಪಡಿಸಿದಂಥ ಒಂದು ಹುನ್ನಾರ ನಡೆದಿದೆ. ಅದೇ ಥರ ಮುಂದಿನ ತಲೆಮಾರಿಗೆ ಹಿಂದೂಗಳಿಗೆ ಇದು ಮಾರಕವಾಗಿ ಪರಿಗಣಿಸಬಹುದು. ಹಿಂದೂಗಳು ಜಾಗೃತರಾಗದಿದ್ದಲ್ಲಿ, ಈ ಬಗ್ಗೆ ಎಚ್ಚೆತ್ತುಕೊಳ್ಳದಲ್ಲಿ ಭವಿಷ್ಯದಲ್ಲಿ ಹಿಂದೂಗಳಿಗೆ ಭಾರತದಲ್ಲಿ ಬದುಕುವುದಕ್ಕೂ ಕಷ್ಟ ಸಾಧ್ಯ ಎಂಬುದು ನನ್ನ ಒಂದು ಅನಿಸಿಕೆ. ಇದು ಕಾಸರಗೋಡಿನ ಭಕ್ತರ ಮನದಾಳದ ಮಾತುಗಳು. ಧಾರ್ಮಿಕ ಭಕ್ತಿ ನಂಬಿಕೆಗಳನ್ನು ನಗಣ್ಯಗೊಳಿಸಲು ಯಾವುದೇ ಬಾಹ್ಯ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಭಕ್ತ ಸಂದೋಹದ ಹೃದಯಾಂತರಾಳದಲ್ಲಿ ಬಂಡೆಗಲ್ಲಿನಂತೆ ಅಜರಾಮರವಾಗಿ ಉಳಿದ ಧರ್ಮಸ್ಥಳದ ಧಾರ್ಮಿಕ ನಂಬಿಕೆಯನ್ನು ಇನ್ನಷ್ಟು ಕೆದಕುವ ಪ್ರಯತ್ನ ನಾಸ್ತಿಕವಾದಿಗಳಿಂದ ಆಗದಿರಲಿ ಎಂಬುದೇ ನಮ್ಮ ಪ್ರಾರ್ಥನೆ.